ಗುರು ಇವತ್ತಿನ ವಿಡಿಯೋ ಬಂದು 3 vs 4 ಆಡ್ತಾ ಇರ್ತೀವಿ. ಅಂದರೆ ನಮ್ಮ ರಿಲೇಟಿವ್ಸ್ ಜೊತೆ ಆಡ್ತಾ ಇರ್ತೀನಿ. ನಾನು ಸ್ವಲ್ಪ ದಿನದಿಂದ ಡೈಲಿ ವೀಡಿಯೋಸ್ ಹಾಕೋಕ್ಕಾಗ್ತಿಲ್ಲ. ರೀಸನ್ ಇಷ್ಟೇ ಗುರು, ಇವಾಗ ಮಳೆ ವಾತಾವರಣ ಅಲ್ವಾ, ನಮ್ಮ ಕಡೆ ಹೆವಿ ಮಳೆ ಬರ್ತಾ ಇದೆ. ಅವಾಗ ಕರೆಂಟ್ ತೆಗಿತಾ ಇರ್ತಾನೆ, ನೆಟ್ವರ್ಕ್ ಸಿಗೋಲ್ಲ. ಈ ಇಶ್ಯೂಯಿಂದ ನಾನು ಸರಿಯಾಗಿ ವೀಡಿಯೋ ಹಾಕೋಕ್ಕಾಗ್ತಿಲ್ಲ. ಆದರೂ ನನ್ನ ಕೈಲಾದಷ್ಟು ವೀಡಿಯೋಸ್ ಅಪ್ಲೋಡ್ ಮಾಡ್ತಾನೆ ಇದ್ದೀನಿ. ನನ್ನ ಈ ಚಾನಲ್ ಆಗಲಿ ಹೊಸ ಚಾನಲಲ್ಲಿ ಕೂಡ ವೀಡಿಯೋಸ್ ಅಪ್ಲೋಡ್ ಮಾಡ್ತಾ ಇದ್ದೀನಿ. ಯಾರಾದರೂ ಹೊಸ ಚಾನಲ್ ಚೆಕ್ಔಟ್ ಮಾಡಿಲ್ಲ ಅಂದರೆ ಬಟನ್ ಹೋಗಿ ಚೆಕ್ಔಟ್ ಮಾಡಿ, ಸ್ಮೋಗೋ ಟ್ರೋಲ್ಸ್ ಅಂತ ಹಾಕಿ ಸಿಗುತ್ತೆ. ಅದರಲ್ಲೂ ಕೂಡ ಒಂದು 5 ವೀಡಿಯೋಸ್ ಅಪ್ಲೋಡ್ ಮಾಡಿರ್ತೀನಿ. ಅಂದರೆ ಟಿಪ್ಸ್ ಆ್ಯಂಡ್ ಟ್ರಿಕ್ಸ್ ಬಗ್ಗೆ ಅಪ್ಲೋಡ್ ಮಾಡಿರ್ತೀನಿ. ಸದ್ಯಕ್ಕೆ ಈ ಮ್ಯಾಚಲ್ಲಿ ಲಿಪೋಕ್ ಹತ್ರ ಇರೋ ಈವೆಂಟ್ ಹತ್ರ ಲ್ಯಾಂಡ್ ಆಗ್ತೀವ. ಕಿಲ್ಸ್ ಮಾತ್ರ ಅಲ್ಟಿಮೇಟ್ ಆಗಿರುತ್ತೆ ಗುರು. ಯಾಕಂದರೆ ಟೋಟಲ್ ಆಗಿ 37 ಕಿಲ್ಸ್ ಮಾಡಿರ್ತೀವಿ. ಕೊನೆವರೆಗೂ ನೋಡಿ, ನಿಮಗೆ ಗೊತ್ತಾಗುತ್ತೆ. ಗುರು ಇಲ್ಲಿ ನೋಡಿದರೆ ಸದ್ಯಕ್ಕೆ 3 ಕಿಲ್ಸ್ ಆಯ್ತು ಅಷ್ಟೇ. ನಾನು ಏನಾದರೂ ಮುಂಚೆನೇ ಇಲ್ಲೇ ಬಂದಿದ್ರೆ ಎಷ್ಟೊಂದು ಕಿಲ್ಸ್ ಆಗಿರೋದು ಅನ್ಸುತ್ತೆ. ಯಾಕಂದರೆ ಕ್ರೇಟ್ಗಳು ನೋಡ್ತಾ ಇದ್ದೀರಲ್ಲ, ಬೇಜಾನ್ ಬಿದ್ದಿದ್ದಾವೆ. ಪರವಾಗಿಲ್ಲ, ನನ್ನ ಟೀಮೇಟ್ ಆದಷ್ಟು ಕಿಲ್ ಮಾಡ್ಕೊಂಡಿರ್ತಾನೆ. ಇನ್ನೇನು ಇಲ್ಲಿಂದ ಎನಿಮೀಸ್ ನೋಡಿಕೊಂಡು ಇನ್ನೂ ಸ್ವಲ್ಪ ಮುಂದೆ ಹೋಗ್ತೀನಿ. ಅಪಾಯ ಕಾದಿದೆ. ಇಲ್ಲಿ ನೋಡಿದ್ರೆ ಮುಂದೆ ಮನೆಯಲ್ಲ ಇಬ್ರು ಕೂಡ ನಾಕ್ ಮಾಡಿದೆ. ಒಬ್ಬನು ಮುಂಚೆನೆ ಫಿನಿಶ್ ಮಾಡಿದೆ, ಇನ್ನೊಬ್ಬ ರಿವೇ ಮಾಡಕ್ ಬರ್ತಿದ್ನ ಏನೋ ಗೊತ್ತಿಲ್ಲ, ಬಂದು ಇವನು ಕೂಡ ಫಿನಿಶ್ ಮಾಡ್ಕೊಂಡಾಯ್ತು. ಆದ್ರೆ ಆ ಕಡೆ ಮನೆಯಿಂದ ಯಾರೋ ಕವರ್ ಫೈರ್ ಕೊಡ್ತಿದ್ರು ಗುರು. ನನ್ನ ಕಣ್ಗಂತೂ ಕಾಣ್ತಿಲ್ಲ. ಸದ್ಯಕ್ಕೆ ಫುಲ್ ಹೀಲ್ ಆಗ್ಬಿಡ್ತೀನಿ. ಏನು ಗುರು, ನನ್ನ ಮಕ್ಕಳು ಸಿಕ್ಕಿ ಜಾಗದಲ್ಲಿ ಕೂತ್ಕೊಂಡ್ಬಿಡ್ತಾರೆ. ಇವ್ನು ನೋಡಿದ್ರಲ್ಲ, ಫುಟ್ಟೆ ಹೊಡೆದಿರೋ ಥರ ಕೂತಿದ್ದ. ಆದರೆ ಲೈಟಾಗಿ ಮೂಮೆಂಟ್ ಮಾಡಿದ್ದಕ್ಕೆ ನನಗೆ ಫುಟ್ ಸ್ಟೆಪ್ ಕೇಳಿಸ್ತು. ಡೈರೆಕ್ಟಾಗಿ ಪುಷ್ ಆಗಿ ಫಿನಿಶ್ ಕೂಡ ಮಾಡ್ಕೊಂಡ್ಬಿಟ್ಟೆ. ಇನ್ನೇನು ಸ್ವಲ್ಪ ಹೊತ್ತು ಇಲ್ಲೇ ಎನಿಮೀಸ್ ಹುಡುಕ್ತಾ ಇರ್ತೀವ. ಹಿಂದೆಯಿಂದ ಲೈಟಾಗಿ ಫೈರ್ ಬರುತ್ತೆ. ಗುರು ಅಲ್ಲಿ ನೋಡಿದ್ರಲ್ಲ, ಮನೆ ಮೇಲೆ ಕೂತಿದ್ದಾನಂತೂ ಸೈಕ್ ಅಂದ್ಕೊಳ್ಳಿ, ಆ ಥರ ಕ್ಯಾಂಪ್ ಮಾಡ್ತಿದ್ದ. ಹೇಗೋ ನನಗೆ ಲೊಕೇಶನ್ ಗೊತ್ತಾಗಿದ್ದಕ್ಕೆ ಡೈರೆಕ್ಟಾಗಿ ಪುಷ್ ಆಗಿ ಫಿನಿಶ್ ಮಾಡಿದ್ದ.
ಅದೇ ಟೈಮಿಗೆ ಒಬ್ಬ ಸ್ಕೇಟ್ ಬೋರ್ಡ್ ಹಾಕ್ಕೊಂಡು ಈ ಕಡೆ ಬಂದ, ನೋಡಿದ್ರಲ್ಲ, ಹಾಗೆ ಎದ್ರುಕೊಂಡು ಇಲ್ಲಿಂದ ಬೇರೆ ಕಡೆ ಹೋಗಿದ್ರೆ ಬದುಕೊಂತಿದ್ದ ಅನಿಸುತ್ತೆ. ಬಾಟ್ ಹೊಡಿಯೋಕೆ ಹೋಗಿ ನನ್ನ ಹತ್ರ ಸಿಕ್ಕಾಕೊಂಡು ಸತ್ತೋಗ್ಬಿಟ್ಟ. ಇವನ ಹತ್ರ P90 ಕೂಡ ಇರುತ್ತಾ. ಬೇಗ P90 ಎತ್ಕೊತೀನಿ. ಹಾಗೆ ರೋಬೋ ಆ್ಯಕ್ಟಿವೇಟ್ ಮಾಡೋ ಐಟಮ್ ಇರುತ್ತಲ್ಲ, ಅದನ್ನ ಇಲ್ಲೇ ಆ್ಯಕ್ಟಿವೇಟ್ ಮಾಡಿಬಿಡ್ತೀನಿ. ಇವೆಂಟಿಂದ ಆ ಕಡೆ ಕೂಡ ಒಬ್ಬ ಆ್ಯಕ್ಟಿವೇಟ್ ಮಾಡಿರ್ತಾನೆ. ಇಲ್ಲಿಂದ ಡೈರೆಕ್ಟಾಗಿ ಅವನ್ನ ಹುಡ್ಕೊಂಡು ಹೋಗ್ತೀನ. ಹಾಗೆ ಯಾರೆಲ್ಲ ನನ್ನ ವೀಡಿಯೋ ಹೊಸ್ದಾಗಿ ನೋಡ್ತೀರಾ, ಬೇಗ ಸಬ್ಸ್ಕ್ರೈಬ್ ಮಾಡಿಕೊಂಡು ಲೈಕ್ ಕೂಡ ಮಾಡ್ಕೊಂಬಿಡಿ. ಅದೇ ಥರ ವೀಡಿಯೋ ಲಿಂಕ್ನ ಫ್ರೆಂಡ್ಸ್ಗೆಲ್ಲ ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋಕೆ ಹೇಳಿ. ಯಾಕಂದರೆ 10K ಕಂಪ್ಲೀಟ್ ಆದಮೇಲೆ 10 ಜನಕ್ಕೆ ರಾಯಲ್ ಪಾಸ್ ಗಿವ್ ಅವೇ ಇರುತ್ತೆ. ಆದಷ್ಟು ಬೇಗ ಮಾಡ್ತೀರಾ ಅಂತ ಅಂದ್ಕೊಂಡಿದ್ದೀನಿ. ಸದ್ಯಕ್ಕೆ ಇಲ್ಲಿಗೆ ಬರ್ತೀನಾ. ಪರವಾಗಿಲ್ಲ ಗುರು, ತುಂಬ ಹುಷಾರಾಗೇ ಇದ್ದಾನೆ. ಕಲ್ಲತ್ರ ಔಚ್ಕೊಂಡು ಕೂತಿದ್ದ. ಫುಡ್ ಸ್ಟೆಪ್ ಕೇಳಿದ ತಕ್ಷಣ ಎದ್ದು ಓಡೋಕೆ ಹೋದ. ಈಸಿಯಾಗಿ ಫಿನಿಶ್ ಮಾಡ್ಕೊಂಡೆ. ಇಲ್ಲಿಗೆ ಇವೆಂಟ್ ಕೂಡ ಕ್ಲಿಯರ್ ಆಗುತ್ತೆ. ಅಂದರೆ ನಮ್ಮನ್ನು ಬಿಟ್ಟು ಒಬ್ಬ ಇರ್ತಾನ, ನಾವು ಕೂಡ ಅವನ್ನ ಹುಡ್ಕೊಂಡು ಕೂತ್ಕೊತೀವಿ. ಕೊನೆಗೆ ನಾವು ಹತ್ರ ಹೋದ ತಕ್ಷಣ ಅಲ್ಲಿಂದ ಸ್ಕೇಟ್ ಬೋರ್ಡ್ ಹಾಕ್ಕೊಂಡು ಇವೆಂಟಿಂದ ಆಚೆ ಓಡೋಗ್ತಾನೆ. ಪರವಾಗಿಲ್ಲ ಗುರು, ಬುದ್ಧಿವಂತ ಅನ್ಕೊಳ್ಳಿ. ಎಲ್ಲಿಂದ ಓಡ್ ಬಂದವನು ಓಪನಲ್ಲಿ ಮಲ್ಕೊಂಡವನೆ. ಅಂದರೆ ಬಾಟ್ ನೋಡಿದ್ಬಿಟ್ಟು ಇಲ್ಲೇ ಮಲ್ಕೊಂಡ ಅನ್ಸುತ್ತೆ. ಸ್ಟಾರ್ಟಿಂಗ್ ನನ್ನ ಕಣ್ಗಂತೂ ಕಾಣಿಸೇ ಇಲ್ಲ ಗುರು. ಯಾಕಂದರೆ ನಾನು ಸ್ಕೇಟ್ ಬೋರ್ಡ್ ಹಾಕೊಂಬರುವಾಗ ಬಾಟ್ ಹೊಡೆದು ಫೈರ್ ಸೌಂಡ್ ಕೇಳುತ್ತಾ. ಹಂಗಾಗಿ ಒಂದು ಗೆಸ್ ಮೇಲೆ ಮರದಿಂದ ಕವರಲ್ಲಿ ನಿಂತ್ಕೊಂಡೆ. ಏನಾದರೂ ಓಪನಲ್ಲಿ ಬಂದಿದ್ರೆ ನನ್ನ ತಿಥಿ ಮಾಡಿಬಿಟ್ಟಿರೋನು. ಟೋಟಲ್ ಆಗಿ ಇಲ್ಲಿಗೆ 12 ಕಿಲ್ಸ್ ಆಗೋಯ್ತು. ಮುಂದೆನೇ ಒಂದು ಮಿರಾಡೋ ಕಾಣಿಸುತ್ತಾ. ಬೇಗ ಬಂದು ಈ ಮಿರಾಡೋ ಎತ್ಕೊಂಡು ಎನಿಮೀಸ್ನ ಹುಡ್ಕೊಂಡು ಝೋನ್ ಒಳಗಡೆ ಹೋಗ್ಬಿಡ್ತೇವೆ. ಏನಪ್ಪ ಒಳ್ಳೆ ಐಡಿಲಿ ಆಡ್ತಾ ಇದ್ದೀನಿ, ನಾನು ಅಕೌಂಟ್ ತೊಗೊಂಡೆ ಅಂತ ಮಾತ್ರ ಯಾರು ಅಂದ್ಕೋಬೇಡಿ. ನಮ್ಮ ಸಬ್ಸ್ಕ್ರೈಬರ್ ಒಬ್ಬರು ಸ್ವಲ್ಪ ಇನ್ನು ಗೇಮ್ ಆಡೋಕ್ಕೆ ನನಗೆ ಐಡಿ ಕೊಟ್ಟಿದ್ರು. ಇದರಲ್ಲಂತೂ ಈ ಪ್ರತಿಯೊಂದು ಗಾಡಿನೂ ಸೂಪರ್ ಕಾರ್ ಇದೆ ಗುರು. ಅದೇ ಖುಷಿಲಿ ನಾನು ಕೂಡ ಆಡ್ತಾ ಇರ್ತೀನ. ಹಾಗೆ ಇಲ್ಲೊಂದು UAZ ಕಾಣಿಸುತ್ತೆ. ಫಸ್ಟು ಈ UAZ ನೋಡಿ ಏನ ಅಂತ ಬರ್ತೀವಿ. ಸದ್ಯಕ್ಕೆ ಇವನಿಗಂತೂ ಹೆವಿ ಡ್ಯಾಮೇಜ್ ಕೊಟ್ಟೆ ಗುರು. ಆದರೆ ನಮ್ಮ ಟೀಮೇಟ್ಸು ಕಿಲ್ಚರ್ ಮಾಡಿದರು. ನಾನು ಫಸ್ಟೇ ಒಂದು ಬಾಟ್ನ ನಾಕ್ ಮಾಡಿದ್ನಲ್ಲ, ಅದನ್ನೂ ಕೂಡ ಫಿನಿಶ್ ಮಾಡ್ಕೊತೀನಿ. ಹಂಗೆ ಇಲ್ಲೇ ಒಂದು ರಿಕಾಲ್ ಇರುತ್ತೆ ನೋಡಿ, ಅಂದರೆ ಸ್ಟೇಷನ್ ಹತ್ರ ಒಂದು ರಿಕಾಲ್ ಇರುತ್ತಲ್ಲ, ಅಲ್ಲಿ ರೋಬೋಟ್ ಇರುತ್ತೆ. ಸರಿ, ಫಸ್ಟು ಆ ರೋಬೋನ ತಿಥಿ ಮಾಡೋಣ ಅಂತ ನಾವು ಆ ಕಡೆನೇ ಹೋಗ್ಬಿಡ್ತೀವಿ. ಅಷ್ಟೇ ಗುರು, ನನ್ನ ಟೀಮೇಟ್ಸ್ ನೋಡಿದ್ರಲ್ಲ, ಅಲ್ಟ್ರಾ ಪ್ರೋ ಅಂದ್ಕೊಳ್ಳಿ. ಗಾಡಿಯಿಂದ ಚೇಸ್ ಮಾಡಿದ್ದಕ್ಕೆ ಸ್ವಲ್ಪ ದೂರದಲ್ಲೇ ಬ್ಲಾಸ್ಟ್ ಮಾಡಿಬಿಟ್ರು. ಅದರಲ್ಲಿರೋ ಎನಿಮಿ ಕಿಲ್ನ ಮಾತ್ರ ನಾನು ಎತ್ಕೊಂಡೆ. ನನಗೆ ಕಿಲ್ಸ್ ಇಂಪಾರ್ಟೆಂಟ್ ಗುರು. ಗಾಡಿ ಬೇಕಾದರೆ ಮತ್ತೆ ರಿಪೇರ್ ಮಾಡ್ಕೋಬೋದಲ್ಲ. ಸದ್ಯಕ್ಕೆ ರಿಪೇರ್ ಮಾಡಿಕೊಂಡು ಇಲ್ಲಿಂದ ರಿಕಾಲ್ ಹತ್ರ ಹೋಗ್ಬಿಡ್ತೇವೆ. Your courage reignites my spark. Your courage inspires us all. ಗುರು, ಇಲ್ಲಿಂದ ಹೋದ್ಮೇಲೆ ಅಲ್ಟಿಮೇಟ್ ಫೈಟ್ ಸೀನ್ ಇರುತ್ತೆ. ಅದೇನೋ ಗೊತ್ತಿಲ್ಲ, ನನ್ನ ವಾಯ್ಸು ಬಗ್ಗಾಗ್ಬಿಡುತ್ತೆ. ಅಂದರೆ ಇನ್ಮೇಲೆ ನನ್ನ ವಾಯ್ಸ್ ಇದರಲ್ಲಿ ಕೇಳಿಸೋಲ್ಲ. ಇದು ನಾನು ಸಪ್ರೇಟಾಗಿ ಸೆಂಟ್ರಲ್ಲಿ ಆ್ಯಡ್ ಮಾಡಿರ್ತೀನಿ ಅಷ್ಟೇ. ಸ್ವಲ್ಪ ಅಡ್ಜಸ್ಟ್ ಮಾಡಿಕೊಂಡು ಗೇಮ್ ಪ್ಲೇ ಫುಲ್ ನೋಡಿ, ನಿಮಗೆ ಗೊತ್ತಾಗುತ್ತಾ. Optimus Prime.
Justice will prevail. Their vehicle is smoking! Watch out! Critical damage, but I still function. Will recall you. ಗುರು ಅಲ್ಲಿ ನೋಡೋದಾದ್ರೆ ಅಪಾರ್ಟ್ಮೆಂಟ್ ಹತ್ರ ಫೈಟ್ ತಗೊಳಕ್ ಹೋದೆ ಗುರು. ಇನ್ನೇನು ರೋಬೋಯಿಂದ ಹಿಡಿದು ಒಂದು ಮೌಲಿ ಗ್ರೆನೇಡ್ ಆಗ್ತಿದೆ. ಆ ಗ್ಯಾಪಲ್ಲಿ I'm ಎನಿಮಿ recalling a ರೋಬೋಟ್ನ ತಗೊಂಡು teammate. ನನ್ನ ನಾಕ್ ಮಾಡಿ ಫಿನಿಶ್ ಮಾಡ್ಕೊಂಡ್ಬಿಟ್ಟ. ಲೆಫ್ಟ್ ಸೈಡ್ ಟೈಮಿಂಗ್ಸ್ ನೋಡ್ತಾ ಇದ್ದೀರಲ್ಲ, Thanks. ನಮ್ಮ ಟೀಮೇಟ್ಸ್ ಅಂತೂ ಲಾಸ್ಟ್ ಸೆಕೆಂಡಲ್ಲಿ ಬಂದು ರಿಕಾಲ್ ಮಾಡ್ಕೊಂಡೇ ಬಿಡ್ತಾರೆ. ಇಲ್ಲಾಂದರೆ ನನ್ನ ಗೇಮ್ ಇಲ್ಲಿಗೆ ತಿಥಿ ಆಗಿರೋದು ಅಂದ್ಕೊಳ್ಳಿ. ಪರವಾಗಿಲ್ಲ, ಸದ್ಯಕ್ಕೆ ಮತ್ತೆ ಅಪಾರ್ಟ್ಮೆಂಟ್ ಹತ್ರ ಹೋಗಿ ಆ ರೋಬೋನ ಆ್ಯಕ್ಟಿವೇಟ್ ಮಾಡಿಕೊಂಡು ಅಲ್ಲಿಂದ ಬೇರೆ ಕಡೆ ಹೋಗ್ಬಿಡ್ತೀವಿ. Help! ಅಪಾಯಕ್ಕಾಗಿದೆ. Maximum overdrive.
Roar for freedom! ಅಪಾಯ ಕಾದಿದೆ. Help! You carry the honor of the Decepticons. Speed is power, and power is mine! Decepticons, fire everything! Well, for it insect Decepticons, fire everything! ಗುರು ಇಲ್ಲಿಗೆ ಟೋಟಲ್ ಆಗಿ 37 ಕಿಲ್ಸ್ ಚಿಕನ್ ಡಿನ್ನರ್ ಆಗೋಗೋದ. ಅಂದರೆ ನಾನು 26 ಕಿಲ್ ಮಾಡಿರ್ತೀನಿ, ನನ್ನ ಟೀಮೇಟ್ ಇಬ್ರು ಸೇರಿ 11 ಕಿಲ್ ಮಾಡಿರ್ತಾರೆ. ಲಾಸ್ಟಲ್ಲಂತೂ ಸತ್ತು ಬದುಕಿದ್ದೀನಿ ಅನ್ಕೊಳ್ಳಿ, ಯಾಕಂದ್ರೆ ಅಲ್ಲೊಂದ್ಸಲ ನೋಡಿದ್ರಲ್ಲ ಆಟೋ ರಿವೈವ್ ಇರೋದ್ರಿಂದ ಬದುಕೊಂಡೆ. ಇವತ್ತಿನ ವಿಡಿಯೋ ನಿಮಗೆಲ್ಲ ಇಷ್ಟ ಆಗಿರುತ್ತೆ ಅಂತ ಅಂದ್ಕೊಂಡಿದ್ದೀನಿ. ಇನ್ನೂ ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ, ಲೈಕ್ ಮಾಡ್ಕೊಂಡಿಲ್ಲ, ಬೇಗ ಬೇಗ ಮಾಡ್ಕೊಂಬಿಡಿ. ಮತ್ತೆ ನಾನು ಸಿಗ್ತೀನಿ ನೆಕ್ಸ್ಟ್ ವಿಡಿಯೋದಲ್ಲಿ. ಅಲ್ಲಿವರೆಗೂ ಟೇಕ್ ಕೇರ್, ಬಾಯ್ ಬಾಯ್.